ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಜ್ಯೋತಿಷ್ಯ ಕೇಂದ್ರಕ್ಕೆ ಸ್ವಾಗತ, ಸುಸ್ವಾಗತ. ಈ ನಕ್ಷತ್ರಗಳ ಸೀರೀಸಲ್ಲಿ ಇವತ್ತು ನಾವು ನೋಡ್ತಾ ಇರುವಂಥ ನಕ್ಷತ್ರ ಮಖಾ ನಕ್ಷತ್ರ. ಈ ಮಖಾ ನಕ್ಷತ್ರದವರು ತಮ್ಮ ಜೀವನದಲ್ಲಿ ಏಳಿಗೆ ಆಗಲು ಯಾವುದಾದ್ರೂ ಪ್ರಾಣಿಯ ವಿಗ್ರಹ ಅಥವಾ ಚಿತ್ರಪಟವನ್ನು ಮನೆಯಲ್ಲಿ ಇಡಬಹುದಾ ಅಂದರೆ ನಾಯಿ ಮತ್ತು ಕುದುರೆ. ಸಾಧ್ಯ ಆದರೆ ಡೈರೆಕ್ಟಾಗಿ ಹೋಗಿ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಸಿಕ್ಕಿದರೆ, ಇವುಗಳಿಗೆ ಆಹಾರವನ್ನು ಹಾಕುವಂಥ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಲೂ ಆ ಕಾರ್ಯವನ್ನು ತಾವು ಮಾಡಿ. ಅದು ಆಗಲ್ಲ ಅನ್ನೋರು ಅದಕ್ಕೆ ಸಂಬಂಧಪಟ್ಟಂಥ ಚಿತ್ರಪಟ ಅಥವಾ ವಿಗ್ರಹ ಇತ್ಯಾದಿಗಳನ್ನು ಮನೆಯಲ್ಲಿ ಇಡ್ಬೋದು. ಪ್ರತಿದಿನ ಮನೆಯಲ್ಲಿ ಅನ್ನ ನೆನ್ಪಿಟ್ಕೊಳ್ಳಿ, ಬರೀ ಅನ್ನ ನಾನು ಹೇಳ್ತಾ ಇರೋದು ಬಿಳಿ ಅನ್ನವನ್ನು ಸ್ವಲ್ಪ ನೀವು ಊಟ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಆ ಅನ್ನವನ್ನು ತೆಗೆದು ಕಾಗೆಗಳಿಗಿಡಿ. ಕಾಗೆ ಸಾಧ್ಯನೇ ಇಲ್ಲ ನಮಗೆ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಸ್ವಲ್ಪ ಅನ್ನವನ್ನು ಪಕ್ಷಿಗಳಿಗಾಗಿ ತೆಗೆದಿಡಿ. ನರಸಿಂಹದೇವರ ಆರಾಧನೆಯನ್ನು ಮಾಡಿ. ನರಸಿಂಹದೇವರಿಗೆ ಸಂಬಂಧಪಟ್ಟಂಥ ಕ್ಷೇತ್ರಗಳಿಗೆ ತಾವು ದರ್ಶನ ಇತ್ಯಾದಿಗಳನ್ನ ಮಾಡ್ಬೋದು. ನರಸಿಂಹದೇವರಿಗೆ ಸಂಬಂಧಪಟ್ಟಂಥ ಪೂಜೆ, ಪುರಸ್ಕಾರ, ಹೋಮ, ಹವನ, ಸಹಸ್ರನಾಮ ಏನೇ ನಿಮಗೆ ಏನು ಸಾಧ್ಯ ಇದೆ ಅನ್ನೋದನ್ನು ಫಸ್ಟು ನೋಡ್ಕೊಳ್ಳಿ. ನಾನು ನರಸಿಂಹದೇವರು ಅಂದ್ರೂ ಎಲ್ಲವನ್ನು ಮಾಡುವಂಥ ಪ್ರಯತ್ನ ಬೇಡ. ಯಾವುದು ನಿಮ್ಮಿಂದ ಸಾಧ್ಯವಿದೆಯೋ ಅದನ್ನು ಮಾಡಿ. ಅಥವಾ ಪುರಾಣ ಪ್ರಸಿದ್ಧವಾಗಿರುವಂಥ ನರಸಿಂಹದೇವರ ಆರಾಧನೆ, ನರಸಿಂಹದೇವರ ಕ್ಷೇತ್ರಗಳಿಗೆ ಹೋಗುವಂಥದ್ದು, ಅಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಪೂಜೆ ಇತ್ಯಾದಿಗಳಲ್ಲಿ ಭಾಗವಹಿಸುವಂಥದ್ದು, ಒಂದು ರಾತ್ರಿ ಅಲ್ಲೇ ಇರುವಂಥದ್ದು, ಈ ರೀತಿ ಪ್ರಯೋಗ ಇತ್ಯಾದಿಗಳನ್ನು ನಿಮ್ಮ ಜೀವನದಲ್ಲಿ ನೀವು ತಂದರೆ ಖಂಡಿತವಾಗಲೂ ನಿಮ್ಮ ಜೀವನ ಅಭಿವೃದ್ಧಿಯತ್ತ ಸಾಗುತ್ತದೆ. ಇದರ ಜೊತೆಗೆ ಒಂದು ವಿಶೇಷವಾಗಿರುವಂಥ ಪರಿಹಾರವನ್ನು ನಾನು ಹೇಳ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಸ್ಮಶಾನ. ಈ ಸ್ಮಶಾನದಲ್ಲಿ ವಾಸಿಸುವಂಥ ಕೆಲವೊಂದು ಕುಟುಂಬಗಳಿರ್ತವೆ. ಸ್ಮಶಾನದಲ್ಲಿಯೇ ಅಲ್ಲೇ ಕಾರ್ಯ ಇತ್ಯಾದಿಗಳನ್ನು ಮಾಡಿ ವಾಸಿಸುವಂಥ ಕೆಲವೊಂದು ಕುಟುಂಬಗಳಿರ್ತವೆ. ಆ ಕುಟುಂಬಗಳಿಗೆ ನಿಮ್ಮ ಕೈಲಾದದ ಸಹಾಯ, ಧನ ಸಹಾಯ ಮಾಡ್ಬೋದು, ರೇಷನ್ ಇತ್ಯಾದಿಗಳನ್ನ ನೀಡ್ಬೋದು, ಬಟ್ಟೆ ಕೊಡಿಸ್ಬೋದು, ಅವರಿಗೆ ಬೇಕಾಗಿರುವಂಥ ಸಹಾಯ ಏನಾದರೂ ಆ ಸಮಯ ಅಲ್ಲಿ ನಿಮ್ಗೆ ಏನು ಕಾಣಿಸುತ್ತೋ ಆ ಸಹಾಯವನ್ನು ನೀವು ಮಾಡ್ಬೋದು. ಯಾವ ಸ್ಮಶಾನ ಅಂದರೆ ಯಾವುದೇ ಸ್ಮಶಾನ ಇರ್ಬೋದು. ಸ್ಮಶಾನದಲ್ಲಿ ಒಳಗಡೆ ವಾಸಿಸುತ್ತಿರುವಂಥವ್ರಿಗೆ ಅಲ್ಲಿಗೆ ಬೇಕಾಗಿರುವಂಥ ಸಹಾಯ ಇತ್ಯಾದಿಗಳನ್ನು ನೀವು ಮಾಡಿ. ಅಥವಾ ಯಾವುದಾದ್ರೂ ಶವ ಸಂಸ್ಕಾರಕ್ಕೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಯಾವುದಾದ್ರೂ ನಿಮಗೆ ಅವಶ್ಯಕತೆ ಇರುವಂಥ ಅಥವಾ ನಿಮ್ಮ ಸಂಬಂಧಿಕರು ಈ ಥರ ಬರೋಂಗಿಲ್ಲ, ಬೇರೆ ಯಾವುದಾದ್ರೂ ಶವ ಸಂಸ್ಕಾರಗಳಿಗೆ ನಿಮ್ಮ ಕೈಲಾದಂಥ ಸಹಾಯವನ್ನು ನೀವು ಮಾಡ್ತಾ ಬನ್ನಿ. ಇದರಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತೀರಾ, ಸಮೃದ್ಧಿಯ ಜೀವನ ನಿಮ್ಮದಾಗುತ್ತೆ. ಇನ್ನೊಂದು ನಕ್ಷತ್ರದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.